ರಾಜ್ಯಕ್ಕೆ ಸೈನ್ಸ್ ಅಲ್ಲಿ ಟಾಪರ್ಸ್ ಆಗಿದ್ದಾರೆ ಎಕ್ಸ್ಪರ್ಟ್ನ ಸ್ಟೂಡೆಂಟ್ಸ್ಗಳು ಅವರು ನಮ್ಮೊಟ್ಟಿಗಿದ್ದಾರೆ. ನಾನು ಮಾತಾಡಿಸ್ತೇನೆ. ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತ ಈ ಸಲ ಸ್ಟೇಟಿಗೆ ಸೈನ್ಸ್ ಅಲ್ಲಿ ಟಾಪರ್ ಮಾಡ್ತೀರಿ ಅಂತ? ಸ್ಟೇಟಿಗೆ ಟಾಪ್ ಮಾಡೋದು ಎಲ್ಲ ಗೊತ್ತಿರಲಿಲ್ಲ, ಆದರೆ ಈ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಿದೆ ಅರೌಂಡ್ 598. ಸೊ ಎಕ್ಸ್ಪೆಕ್ಟ್ ಮಾಡಿದಂಗೆ ಬಂದಿದೆ. ಯಾವ ರೀತಿ ಪ್ರಿಪರೇಷನ್ ಮಾಡಿದೆ? ಕಾಲೇಜಲ್ಲಿ ಒಳ್ಳೆ ಶೆಡ್ಯೂಲ್ ಮಾಡಿದ್ರು, ಎವ್ರಿ ಡೇ ವೈಸ್ ಟೆಸ್ಟ್ ಇಟ್ಟಿದ್ರು, ಪ್ಲಸ್ ಸರಿ ಪ್ಲಾನ್ ಮಾಡಿದ್ರು, ಅದನ್ನೆಲ್ಲ ಸರಿ ಫಾಲೋ ಮಾಡಿದೆ. ಪ್ಲಸ್ ನನ್ನೇನು ಪರ್ಸನಲ್ ಪ್ಲಾನ್ಸ್ ಇತ್ತು ಅದೆಲ್ಲ ಎಕ್ಸಿಕ್ಯೂಟ್ ಮಾಡಿದೆ. ಸೊ ಎಲ್ಲರದು ಸಪೋರ್ಟ್ ಇತ್ತು, ಸೊ ಅದನ್ನೆಲ್ಲ ನಡ್ಸ್ಕೊಂಡು ಹೋಗಿ ಒಳ್ಳೆ ಆಗಿದೆ. ಮುಂದೆ ಫ್ಯೂಚರ್ ಅಂದ್ರೆ ಏನು ತಗೊಳ್ಳಿಕ್ಕೆ ಸೈನ್ಸ್ ತಗೊಂಡು ಬ್ಯಾಕ್ ಗ್ರೌಂಡ್ ಇದೆ, ಯಾವ ರೀತಿ ಫ್ಯೂಚರ್ ಪ್ಲಾನ್ಸ್ ಏನು ಮಾಡ್ಕೊಂಡಿದ್ದೀವಿ? ಈಗ ನೀಟ್ ಇದೆ, ಸೊ ನೀಟ್ ಕ್ರ್ಯಾಕ್ ಮಾಡಿ ಒಂದು ಒಳ್ಳೆ ರ್ಯಾಂಕ್ ಸಿಕ್ಕಿ ಒಳ್ಳೆ ಡಾಕ್ಟರ್ ಆಗುವಂತ ಇದ್ದೀನಿ. ಕಾಂಗ್ರೆಸ್. ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸಮನ್ವಯ ಶೆಟ್ಟಿ, ಎಕ್ಸ್ಪೆಕ್ಟ್ ಮಾಡಿದ್ರಾ 598? ಎಸ್, ಐ ಎಕ್ಸ್ಪೆಕ್ಟೆಡ್ 599 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ. ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ? ಇಡೀ ಪ್ರಿಪೇರ್ ಸೇಮ್, ನಾವು ಎಲ್ಲರೂ ಸ್ಟೂಡೆಂಟ್ಸ್ ವಿ ಫಾಲೋ ದ ಎಕ್ಸ್ಪರ್ಟ್ ಟೈಮ್ ಟೇಬಲ್ ವೆರಿ ಪ್ರಾಪರ್ಲಿ, ಆ್ಯಂಡ್ ನಮ್ಮ ಶೆಡ್ಯೂಲ್ಗಿಂತ ಅವ್ರ ಶೆಡ್ಯೂಲ್ ವಾಸ್ ವೇ ಬೆಟರ್. ಸೊ ಹಾಗೆ ಡೈಲಿ ಸ್ಟಡಿ ಮಾಡ್ತಿದ್ದೆ, ಐ ವಾಸ್ ಕನ್ಸಿಸ್ಟೆಂಟ್. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಟೀಚರ್ಸ್ ಹತ್ರ ಹೋಗ್ತಿದ್ದೆ, ಆ್ಯಂಡ್ ಐ ವಿಲ್ ಗಿವ್ ಆಲ್ ಮೈ ಕ್ರೆಡಿಟ್ಸ್ ಟು ಮೈ ಟೀಚರ್ಸ್, ಫ್ರೆಂಡ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಆ್ಯಂಡ್ ಆನ್ ದಿಸ್ ಡೇ ಐ ಮಿಸ್ ಮೈ ಫಾದರ್. ಅವ್ರು ಇರಬೇಕಿತ್ತು ಈ ಕ್ಷಣದಲ್ಲಿ, ಹಾಗೆ ಸೊ ಹಿ ವುಡ್ ಹ್ಯಾವ್ ಬಿನ್ ಸೋ ಹ್ಯಾಪಿ. ಸಾರಿ, ಯಾವಾಗ ಇದಾಯಿತು? ಅವರು ಲಾಸ್ಟ್ ಇಯರ್ ಡಿಸೆಂಬರ್ 16 ಅವ್ರು ತೀರೋದ್ರು. ಸೊ ಅವ್ರು ಡೈಲಿ ನನಗೆ ಮೋಟಿವೇಟ್ ಮಾಡ್ತಿದ್ರು. ನಾನು ಕಾಲ್ ಮಾಡಿದ್ರು, ಅವರು ಡೈಲಿ ಕಾಲ್ ಮಾಡಿ ಬೆಳಿಗ್ಗೆ ಆಲ್ ದ ಬೆಸ್ಟ್ ಪುಟ್ಟ, ಒಳ್ಳೆ ಮಾಡು ಕಾಲೇಜಲ್ಲಿ ಅಂತ ಡೈಲಿ ಅವರೇ ಕಾಲ್ ಮಾಡಿ ನನಗೆ ಆಲ್ ದ ಬೆಸ್ಟ್ ಹೇಳ್ತಿದ್ರು. ಸೊ ದಟ್ಸ್ ಇಟ್. ಏನು ಫ್ಯೂಚರ್, ಏನು ಡ್ರೀಮ್ಸ್ ಇಟ್ಕೊಂಡಿದ್ರೆ, ಯಾವ ಫೀಲ್ಡಿಗೆ ಹೋಗಬೇಕು ಅಂತ? ಐ ವಾಂಟ್ ಟು ಬಿಕಮ್ ಅ ಗುಡ್ ಡಾಕ್ಟರ್ ಆ್ಯಂಡ್ ಸರ್ವ್ ದ ಸೊಸೈಟಿ. ಕಾಲೇಜ್ ಯಾವ ರೀತಿ ಮತ್ತು ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡಿ? ಪೇರೆಂಟ್ಸ್ ವೇರ್ ಆಲ್ವೇಸ್ ದೇರ್. ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು. ನಾನು ಏನೇ ಹೇಳಿದ್ರು, ಓಕೆ ನಿನ್ನ ಡಿಸಿಷನ್ ತಗೋ, ನೀನೇ ಮಾಡು, ನಾವೇನು ಹೇಳಲ್ಲ ಅಂತ ಹೇಳ್ತಿದ್ರು. ಸೊ ಸ್ವಲ್ಪ ಭಯ ಇರ್ತಿತ್ತು, ಪೇರೆಂಟ್ಸ್ ಇಷ್ಟೊಂದು ನಮಗೆ ಸ್ಪೆಂಡ್ ಮಾಡ್ತಾರೆ, ನಾವು ಅವ್ರಿಗೆ ಏನಾದರೂ ಕೊಡಬೇಕು, ಅದು ಇರ್ತಿತ್ತು. ಆ್ಯಂಡ್ ಟೀಚರ್ಸ್ ಯಾವಾಗಲೂ ಇದ್ದರು ಒಟ್ಟಿಗೆ. ಡೌಟ್ಸ್, ಎನಿ ಡೌಟ್ ಯು ಕಮ್ ಟು ಮೀ ಅಂತ ಹೇಳ್ತಿದ್ರು. ಸೊ ಇಟ್ಸ್ ಫೈನ್. ಕಾಂಗ್ರೆಸ್ ಅಂಡ್ ಬೆಸ್ಟ್ ಆಫ್ ಲಕ್. ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಸೈನ್ಸ್ ವಿಭಾಗದ ಟಾಪರ್ಗಳನ್ನ ಮಾತನಾಡಿಸ್ತಾ ಇದ್ರು. ಈ ಸಲ ತುಂಬ ಒಳ್ಳೇದು ಮಾಡಿದ್ದಾನೆ ಅವನು. ಹಾಗೆ ಮತ್ತೆ ಎಕ್ಸಾಮ್ ತುಂಬ ಈಸಿ ಇತ್ತು, ಹಾಗೆ ಎಲ್ಲ ಪೇಪರ್ಸನ್ನು ಒಳ್ಳೇದು ಮಾಡಿದ್ದಾನೆ. ಪರ್ಫಾರ್ಮೆನ್ಸ್ ತುಂಬ ಖುಷಿಯಾಗಿದೆ. ಇತ್ತೀಚೆಗೆ ತಂದೆ ತೀರಿಕೊಂಡಿದ್ರು, ಆದರೆ ಅವರನ್ನು ತುಂಬ ಮಿಸ್ ಮಾಡ್ತೀನಿ. ಮತ್ತೆ ಅವರ ಕನಸಿತ್ತು, ನನಗೆ ತುಂಬ ಮೋಟಿವೇಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಹೌದು, SSLCಯಲ್ಲೂ ತುಂಬ ಸ್ಕೋರ್ ಮಾಡಿದ್ದಾನೆ, 98% ಸ್ಕೋರ್ ಮಾಡಿದ್ದಾನೆ. ಹಾಗೆ PU ಅಲ್ಲಿ ಹೇಗೋ ಅದಕ್ಕಿಂತ ಜಾಸ್ತಿ ತೆಗಿಬೇಕು ಅಂತ ಅವನಿಗೆ ಕನಸಿತ್ತು, ಅದನ್ನು ಅಚೀವ್ ಮಾಡಿದ್ದಾನೆ. ನೆಕ್ಸ್ಟ್ ಡಾಕ್ಟರ್ ಆಗಬೇಕು ಅಂತ ಇದೆ, ಹೇಗೆ, ಯಾವ ರೀತಿ? ಹೌದು, ನೀಟಿಗೆ ಫುಲ್ಲಿ ಫೋಕಸ್ಡ್ ಇದ್ದಾರೆ. ಕಾಲೇಜಿಂದ ತುಂಬ ಸಪೋರ್ಟ್ ಇದ್ದಾರೆ. ಕಾಲೇಜಿಂದ ಈವನ್ ಬೋರ್ಡ್ಸಿಗೂ ನಮಗೆ ತುಂಬ ಹೆಲ್ಪ್ ಆಗಿದೆ. ಕಾಲೇಜಿಂದ ಎಲ್ಲ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಒಳ್ಳೆ ಫೋಕಸ್ ಮಾಡಿದ್ದಾರೆ ಮಕ್ಕಳನ್ನು. ಹಾಗೆ ಆಲ್ ದ ಬೆಸ್ಟ್. ಮನೇಲಿ ಯಾವ ರೀತಿ ಓದ್ತಾ ಇದ್ದ, ಮತ್ತು ನೀವು ಯಾವ ರೀತಿ ಸಪೋರ್ಟ್? ಮನೇಲಿ ಮುಂಚಿನಲೇ ಸಣ್ಣದಿಂದಲೇ ಒಂದೇ ಹ್ಯಾಬಿಟ್ ಇತ್ತು, ಅದು ಓದುದಂದ್ರೆ ತುಂಬ ಅವನಿಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದ, ತುಂಬ ಎಂಜಾಯ್ ಮಾಡ್ತಾ ಇದ್ದ ಓದುದು. ಸ್ಟಡೀಸ್ ಅಲ್ಲಿ ತುಂಬ ಹ್ಯಾಪಿ ಆಗಿದ್ದಾನೆ ಅವನು. ಹಾಗೆ ಅದನ್ನು ತುಂಬ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ, ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತಾ ಇದ್ದ ಓದಲಿಕ್ಕೆ. ಕಂಗ್ರ್ಯಾಚುಲೇಷನ್ ಮೇಡಮ್ ನಮ್ಮ ಕಡೆಯಿಂದ. ಇದಿಷ್ಟು ಟಾಪರ್ ಸ್ಟೂಡೆಂಟ್ಸ್ಗಳು ಹಾಗೇನೆ ಅವರ ಪೋಷಕರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು, ಸಮನ್ವಯ ಶೆಟ್ಟಿ ಹಾಗೆ ಮತ್ತೋರ್ವ ವಿದ್ಯಾರ್ಥಿ, ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 598 ಅಂಕಗಳನ್ನು ಗಳಿಸಿದ್ದಾರೆ. ಅಂದ್ರೆ ಇದುವರೆಗೆ ಲಭ್ಯವಾಗಿರುವಂತಹ ಮಾಹಿತಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು. ಇನ್ನಷ್ಟೇ ಎಕ್ಸಾಕ್ಟ್ ಯಾರು 599 ಅಥವಾ 600 ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಇರಬಹುದು. ಬಟ್ ಎಕ್ಸ್ಪರ್ಟ್ PU ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು 600ಕ್ಕೆ 598 ಅಂಕಗಳನ್ನು ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ.
ಅದನ್ನ ಹೊರತುಪಡಿಸಿ ಹಲವು ವಿದ್ಯಾರ್ಥಿಗಳು 597 ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸದ್ಯ ಆ ಕಾಲೇಜುಗಳಲ್ಲಿ ಆಯಾ ಕಾಲೇಜುಗಳಲ್ಲಿ ನಡೀತಾ ಇರುವಂತಹ ಸಂಭ್ರಮ, ಆ ಸಡಗರವನ್ನ ಗಮನಿಸ್ತಾ ಇದ್ದೀರಿ. ಅತಿ ಹೆಚ್ಚು ಅಂಕಗಳನ್ನ ಪಡೆದು ತಮ್ಮ ಕಾಲೇಜಿಗೆ, ತಮ್ಮ ಪೋಷಕರಿಗೆ ಹೆಸರನ್ನ ತಂದಂತಹ ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ತಿನ್ನಿಸಿ ಹೂಗುಚ್ಛವನ್ನ ಕೊಟ್ಟು ಸಂಭ್ರಮವನ್ನ ಪಡಲಾಗ್ತಾ ಇದೆ. ಅವರ ಸಾಧನೆಗೆ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ.